ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಜನಗಣತಿಯ ವರದಿ ಅನಿವಾರ್ಯ ಎಂಬ ಸಂದೇಶ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಅಂಬೇಡ್ಕರ್ ಅನುಭವಿಸಿದ ನೋವು ಅದೆಲ್ಲವನ್ನೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಹುಲ್ ಗಾಂಧಿ. ಜಾತಿ ಜನಗಣತಿಯ ವರದಿಯ ಜಾರಿಯ ಬಗ್ಗೆ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಬಹುತೇಕ ಸಿದ್ದರಾಮಯ್ಯ ಅವರಿಗೆ ಆಂತರಿಕವಾಗಿ ಪಕ್ಷದಲ್ಲಿ ವಿರೋಧವಿದ್ದರೂ ಕೂಡ ಹೈಕಮಾಂಡ್ ಬೆನ್ನಿಗೆ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆಂತರಿಕವಾಗಿ ಕೆಲವಷ್ಟು ನಾಯಕರು ತಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅನೇಕ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆಯೂ ಕೂಡ. ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಕೂಡ ಸರಿಯಲ್ಲ, ಇದನ್ನು ಮತ್ತೊಮ್ಮೆ ಮರುಪರಿಶೀಲಿಸಬೇಕು ಅಂತ ಕೆಲವಷ್ಟು ಜನ ಹೇಳಿಕೊಂಡಿದ್ರೆ ಇದು ಬಹಳ ದೊಡ್ಡ ಸಮುದಾಯದ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿರುವಾಗ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತುಕೊಂಡಿದೆ ಗಟ್ಟಿಯಾಗಿ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಭವಿಸಿದಂಥ ನೋವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಾತಿ ಜನಗಣತಿಯ ವರದಿ ಅನುಷ್ಠಾನ ಎಷ್ಟೊಂದು ಪ್ರಮುಖವಾಗಿದೆ ಈ ಕಾಲಘಟ್ಟದಲ್ಲಿ ಎನ್ನುವ ಅಂಶವನ್ನು ಕೂಡ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈ ವಿಚಾರದಲ್ಲಿ ಅದೊಂದು ಸ್ಥಳೀಯ ವಿಚಾರ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಒಂದು ಪ್ರಬಲವಾದ ಧ್ವನಿಯನ್ನು ಮೊಳಗಿಸುತ್ತಿರಲಿಲ್ಲ. ನಾವು ಗಮನಿಸ್ತಾ ಇದ್ವಿ, ಮಲ್ಲಿಕಾರ್ಜುನ ಖರ್ಗೆ ಅನೇಕ ವಿಚಾರಗಳನ್ನು ಕೇಳಿದರೆ ಅದು ಕರ್ನಾಟಕದ ಮಟ್ಟಿಗಿನ ಸ್ಥಳೀಯ ವಿಚಾರ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇದೀಗ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನೇರವಾಗಿ ಹೇಳಿದ್ದಾರೆ ಇದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ. ಹಾಗಾದರೆ ಏನೆಲ್ಲ ಇದೆ ಅವರ ಪತ್ರದಲ್ಲಿ ಬರೆದಿರೋದೇನು? ಒಂದೊಂದೇ ಅಂಶವನ್ನು ನೋಡ್ತಾ ಹೋಗೋಣ. ಅಂಬೇಡ್ಕರ್ ತಮ್ಮ ನೋಟನ್ನು ದಾಖಲಿಸಿದ್ರು. ಎತ್ತಿನ ಗಾಡಿ ಪ್ರಯಾಣದ ಬಗ್ಗೆಯೂ ಕೂಡ ಅವರು ವಿವರಿಸಿದರು. ಅಸ್ಪೃಶ್ಯ ಎನ್ನುವ ಕಾರಣಕ್ಕೆ ಆದ ಅವಮಾನ, ಕುಡಿಯೋ ನೀರು ಸಿಗದೆ ಮಾಡಿದಂಥ ಪರದಾಟದ ಪರಿಸ್ಥಿತಿ, ಎತ್ತಿನ ಗಾಡಿಯ ಮೇಲೆ ಕುಳಿತಿದ್ದಕ್ಕೂ ನಿಂದನೆ, ಜೊತೆಗೆ ಶಾಲೆಯಲ್ಲಿ ಬೇರೆ ಮಕ್ಕಳ ಜೊತೆ ತಾರತಮ್ಯ, ಇದೆಲ್ಲವನ್ನು ಕೂಡ ಅಂಬೇಡ್ಕರ್ ಹೇಳಿಕೊಂಡಿದ್ದಾರೆ. ಇದು ನಾಚಿಕೆಗೇಡು ಕೂಡ ಅಂತ ಹೇಳಿದ್ದಾರೆ. ದೇಶದ ಯಾವ ಮಕ್ಕಳಿಗೂ ಕೂಡ ಇಂತಹ ಗತಿ ಬರಬಾರ್ದು. ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ. ದಲಿತ, ಆದಿವಾಸಿ, OBC ವರ್ಗದವರು ಪಡಿತಾ ಇದ್ದಾರೆ. ಇಂತಹ ತಾರತಮ್ಯವನ್ನು ಎದುರಿಸ್ತಾ ಇದ್ದಾರೆ. ಇದು ಕ್ರೂರ ತಾರತಮ್ಯ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಾಚಿಕೆಗೇಡು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜೊತೆಗೆ ರೋಹಿತ್ ವೇಮುಲ, ಪಾಯಲ್ ತದ್ವಿ, ದರ್ಶನ್ ಸೋಲಂಕಿಯಂತಹ ಯುವಕರ ಹತ್ಯೆಯನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಕೂಡ ರಾಹುಲ್ ಗಾಂಧಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ಸಮಯ ಬಂದಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿಯ ಬಹಳ ದೊಡ್ಡ ಬಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಆಂತರಿಕವಾಗಿ ಎಷ್ಟೇ ನಾಯಕರು ಏನನ್ನೇ ಹೇಳಲು ಹೊರಟಿದ್ರೂ ಕೂಡ ಅವರೆಲ್ಲರಿಗೂ ಕೂಡ ಹಿನ್ನಡೆಯಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ ಇಷ್ಟೂ ದಿನಗಳ ಕಾಲ ಅವರ ಜಾತಿಯ ಸಂಖ್ಯೆ, ಅವರ ಸಮುದಾಯದ ಸಂಖ್ಯೆ ಉನ್ನತ ಮಟ್ಟದಲ್ಲಿತ್ತು. ಆದರೆ ಇದೀಗ ಕಡಿಮೆ ಅಂತ ತೋರಿಸಿದರೆ ನಮ್ಮ ಶಕ್ತಿ ಹಾಗೆ ಉಳಿದುಕೊಳ್ಳೋದಿಲ್ಲ, ನಮ್ಮ ಪ್ರಾಬಲ್ಯ ಅಷ್ಟು ಉಳಿದುಕೊಳ್ಳೋದಿಲ್ಲ, ನಾವು ಕಳೆದುಕೊಳ್ತೀವಿ ರಾಜಕೀಯ ಹಿಡಿತವನ್ನು ಕಳೆದುಕೊಳ್ತೀವಿ ಎನ್ನುವ ಭಯ ಶುರುವಾಗಿದೆ ಅಂತ ಕಾಣಿಸುತ್ತೆ. ಹೀಗಾಗಿ ಜಾತಿ ಜನಗಣತಿಯನ್ನು ಒಪ್ಕೊಳ್ತಾ ಇಲ್ಲ, ಬೇಡ, ಇದು ಅವೈಜ್ಞಾನಿಕ ಎಂಬ ಸಬೂಬನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ದೇಶದಲ್ಲಿ ಅಂಬೇಡ್ಕರ್ ಅನುಭವಿಸಿದಂಥ ನೋವು ಮತ್ತೆ ಮರುಕಳಿಸಬಾರ್ದು ಅಂದರೆ ಇದೆಲ್ಲ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ.